ಮೋದಿ ಬರಬೇಕು ಮತ್ತೊಂದ್ಸಾರಿ. ಕಾಂಗ್ರೆಸ್ ಅಲ್ಲಿ ನಮ್ಗಂತ ಏನೋ ಬೆನಿಫಿಟ್ ಕಂಡಿಲ್ಲ. ಇಷ್ಟು ಜನ ಸತ್ರ ಇಷ್ಟು ಹೊಡೆದಿದಾರ ಅಂತ ಕೇಳ್ತಾರೆ. ಇಂಥ ಗೌರ್ಮೆಂಟ್ ಬೇಕಾ? ಸುರಕ್ಷತೆಯಲ್ಲಿ ಮೋದಿ ಅವರೇ ಬೆಸ್ಟ್. ಫಸ್ಟ್ ಆಫ್ ಆಲ್ ಮೋದಿಯಿಂದ ರಕ್ಷಣೆ. ದೇಶವನ್ನು ರಕ್ಷಣೆ ಮಾಡೋರು ನಮ್ಮ ಸೈನಿಕರು, ಆದರೆ ಅವರಿಗೆ ಬ್ಯಾಕ್ ಬೋನ್ ಆಗಿ ನಿಲ್ಬೇಕಾಗಿರೋದು ನಮ್ಮ ಗೌರ್ಮೆಂಟ್. ನಮ್ಮ ಸೈನಿಕರು ಯಾವುದಾದ್ರೂ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಪರೇಷನ್ ಆಯಿತು, ಅದ್ರ ಬಗ್ಗೆ ನಮ್ಮ ಆಪೋಸಿಷನ್ ಕ್ವೆಶನ್ ಮಾಡ್ತಾರೆ. ಆ ಥರ ಗೌರ್ಮೆಂಟ್ ನಮ್ಗೆ ಬೇಕಾ ಹೇಳಿ? ನಮ್ಮ ಸೈನಿಕರ ಮೇಲೇ ಅವ್ರ ಭರವಸೆ, ನಮ್ಮ ಗೌರ್ಮೆಂಟ್ ಭರವಸೆ ಇಲ್ಲ. ಮೋದಿ ಬರಬೇಕು ಮತ್ತೊಂದ್ಸಾರಿ. ಬಟ್ ಇವಾಗಿನ ಡೆವಲಪ್ ಅಲ್ಲಿ ನೋಡಿದ್ರೆ ಮೋದಿನೇ ಬೇಕು ಅನ್ಸುತ್ತೆ. ಬಟ್ ಕಾಂಗ್ರೆಸ್ ಅಲ್ಲಿ ನಮ್ಗಂತ ಏನೋ ಬೆನಿಫಿಟ್ ಕಂಡಿಲ್ಲ, ಮುಂದೆನೂ ಕಾಣೋದೇ ಇಲ್ಲ. ನಮ್ಮ ದೇಶವನ್ನು ರಕ್ಷಣೆ ಮಾಡೋರು ಅಂದರೆ 70 ವರ್ಷದಿಂದ ಕಾಂಗ್ರೆಸ್ ಆಡಳಿತ ಇತ್ತು. ಅಲ್ಲಿಂದ ಇಲ್ಲಿವರೆಗೆ ನಾವು ನೋಡ್ಕೊಂಡು ಬಂದಿದ್ದೀವಿ. ಅಲ್ಲ ಅಂದರೆ ಈಗ ಮುಂಬೈ ದಾಳಿ ಆಗಿರ್ಬೋದು, ಪುಲ್ವಾಮಾ ದಾಳಿ ಆಗಿರ್ಬೋದು, ಅವೆಲ್ಲ ಒಂದು ಪಕ್ಷದ ಆಡಳಿತ ಇದ್ದರು, ಕಾಂಗ್ರೆಸ್ಸಿನ ಆಡಳಿತ ಇದ್ದರು. ಇಲ್ಲಿವರೆಗೆ ನಾವು ಆ ಥರ ಸುರಕ್ಷತೆಯನ್ನು ನಾವು ಮೋದಿಯವರ ಸರ್ಕಾರದಲ್ಲಿ ಕಂಡಂತಕ್ಕಂಥ ಸುರಕ್ಷತೆಯನ್ನು ನಾವು ಬೇರೆ ಸರ್ಕಾರದಲ್ಲಿ ಕಾಣೋಕ್ಕಾಗಲಿಲ್ಲ. ಸೊ ಸುರಕ್ಷತೆಯಲ್ಲಿ ಮೋದಿಯವರೇ ಬೆಸ್ಟ್. ಅವರು ಇನ್ನೂ ಮುಂದೆ ಚೆನ್ನಾಗಿ ಮಾಡ್ತಾರಂತ ನನ್ನ ಅಭಿಪ್ರಾಯ. ಮುಂಚೆಯಿಂದನೂ ಕಾಂಗ್ರೆಸ್ ಆಳಿ ಬಂದಿದೆ, ನಾವು ನೋಡಿದ್ದೀವಿ. ಚಿಕ್ಕ ವಯಸ್ಸಿಂದನೂ ಏನೇನು ದೇಶದ ಮೇಲೆ ಆತಂಕವಾದಿಗಳು, ಭಯೋತ್ಪಾದನಾ ಜಮ್ಮು ಕಾಶ್ಮೀರೆಲ್ಲ ಆಗ್ತಾ ಇತ್ತು. ಅವಾಗ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಅದನ್ನ ವಿಷಯನೂ ತಿಳ್ಕೊಂಡಿದ್ದೀವಿ. ಬಟ್ ಇವಾಗ ಮೋದಿ ಸರ್ಕಾರದಿಂದ ನಮ್ಮ ದೇಶನ ರಕ್ಷಣೆಗೋಸ್ಕರ ಹಲವಾರು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಹಲವಾರು ನಮ್ಮ ದೇಶದ ಪರ ಭಯೋತ್ಪಾದನೆಯನ್ನು ಓಡಿಸಿದ್ದಾರೆ. ಆಪೋಸಿಷನ್ ಅವರು ಎಲ್ಲೋ ಒಂದು ಆರ್ಮಿಯವರು ಎಲ್ಲಾದರೂ ಒಂದು ಸ್ಟ್ರೈಕ್ ಮಾಡಲಿ, ಪ್ರೂಫ್ ಕೇಳಿ ಇದಿಷ್ಟು ಜನ ಸತ್ರ ಇಷ್ಟು ಹೊಡೆದಿದಾರ ಅಂತ ಕೇಳ್ತಾರೆ. ಇಂಥ ಗೌರ್ಮೆಂಟ್ ಬೇಕಾ? ಇದಕ್ಕೆ ಕಂಪೇರ್ ಮಾಡಿದ್ರೆ ಬಿ ಜೆ ಪಿ ಮೋದಿ ಲೆಡ್ ಗೌರ್ಮೆಂಟ್ ಇಸ್ ದ ಬೆಸ್ಟ್ ಫಾರ್ ದ ಕಂಟ್ರಿ. ಇಷ್ಟೊಂದು ಯೋಜನೆಗಳನ್ನು ತಂದು ನಮ್ಮ ಭಾರತಕ್ಕೆ ಒಂದು ಹೆಮ್ಮೆಯ ಥರ, ಮತ್ತು ನಮ್ಮ ಭಾರತನ ಎಕನಾಮಿಕಲಿ ಇವಾಗ 5ನೇ ಸ್ಥಾನದಲ್ಲಿದೆ. ಮುಂದೆ ಮೋದಿ ಮತ್ತೆ ಬಂದರೆ 3ನೇ ಸ್ಥಾನಕ್ಕೆ 1ನೇ ಸ್ಥಾನಕ್ಕೆ ತಗೊಂಡು ಹೋಗೋಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ ಹೇಳ್ತೀನಿ.